ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಶಾ ಕಿಚನ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ಈಸಿ ಆಗಿರುವಂಥ ರೆಸಿಪಿಯನ್ನು ತೊಗೊಂಬಂದಿದ್ದೀನಿ. ಅದ್ಯಾವುದಪ್ಪ ಅಂತಂದ್ರೆ ವೆಜ್ ಹಕ್ಕ ನೂಡಲ್ಸ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ. ಇದು ತುಂಬಾ ಈಸಿ ಕೂಡ, ಹಾಗೆ ಫಾಸ್ಟಾಗಿ ಟಿಫನ್ಗೆ ರೆಡಿ ಕೂಡ ಮಾಡ್ಬೋದು. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಓಕೆ, ಹಾಗಿದ್ರೆ ಬನ್ನಿ ಹಕ್ಕ ನೂಡಲ್ಸ್ ಮಾಡೋಕೆ ಏನೇನು ಬೇಕಂತ ಹೇಳಿ ನೋಡೋಣ. ಹಾಗೆ ನಾನಿಲ್ಲಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ, ಮತ್ತೆ ಒಂದೆರಡು ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಮತ್ತೆ ಕ್ಯಾಬೀಜ್, ಮತ್ತೆ ಒಂದು ಟೊಮ್ಯಾಟೋನ ಕಟ್ ಮಾಡಿ ಇಟ್ಕೊಂಡಿನಿ. ಈಗ ಒಂದು ಪಾತ್ರೆಗೆ ನೀರು ಕಾಯಕ್ಕಿಡಬೇಕು. ಹಾಗೆ ಸ್ವಲ್ಪ ನೀರು ಕಾದ್ಮೇಲೆ ಅದಕ್ಕೆ ಹಕ್ಕ ನೂಡಲ್ಸ್ ಏನಿರ್ತೈತಲ್ಲ, ಸೊ ಅದನ್ನು ಕೂಡ ಹಾಕಬೇಕು. ಈಗ ಇದು ಸರಿಯಾಗಿ ಬಾಯ್ಲ್ಡ್ ಆಗೋ ಮಟ್ಟ ಹಾಗೆ ಬಿಡಬೇಕು. ಈಗ ಒಂದು ಪ್ಯಾನಲ್ಗೆ ಸ್ವಲ್ಪ ಆಯಿಲ್ ಹಾಕಿ, ಈಗ ಈರುಳ್ಳಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನೆಲ್ಲ ಹಾಕಿ ಈಗ ಸರಿಯಾಗಿ ಫ್ರೈ ಮಾಡಬೇಕು. ಈಗ ಇದು ಸರಿಯಾಗಿ ಫ್ರೈ ಆದ್ಮೇಲೆ ನೂಡಲ್ಸ್ ಮಸಾಲ ಏನಿರುತ್ತಲ್ಲ, ಸೊ ಅದನ್ನು ಕೂಡ ಹಾಕ್ಬೇಕೀಗ. ಹಾಗೆ ನಿಮಗೆ ಬೇಕಂದ್ರೆ ಗರಂ ಮಸಾಲ ಮತ್ತೆ ಪೆಪ್ಪರ್ ಪೌಡರ್ ಕೂಡ ಹಾಕ್ಬೋದು. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಾಕತ್ತೀನಿ. ಹಾಗೆ ನೂಡಲ್ಸ್ ಮಸಾಲ ಇರ್ತೈತಲ್ಲ, ಸೊ ಅದನ್ನು ಕೂಡ ಹಾಕಬೇಕು. ಈಗ ಇದು ಸರಿಯಾಗಿ ಎಲ್ಲ ಫ್ರೈ ಆದ್ಮೇಲೆ, ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಈ ನೂಡಲ್ಸ್ ಅನ್ನ ನಾರ್ಮಲ್ ವಾಟರ್ ಅಲ್ಲಿ ತೊಳೆದು ಹಾಕಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಸೋಯಾ ಸಾಸ್ ಹಾಕಬೇಕು. ಈಗ ಇದನ್ನ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಈಗ ನೂಡಲ್ಸ್ ರೆಡಿ ಆಯ್ತು ನೋಡ್ರಿ. ಈಗ ಇದನ್ನ ಒಂದು ಪ್ಲೇಟಿಗೆ ತೆಗಿಯೋಣ. ತುಂಬಾನೇ ಟೇಸ್ಟಿ ಆಗಿರ್ತೈತಿ. ಹಾಗೆ ಬೆಳಗ್ಗೆ ಫಾಸ್ಟ್ ಆಗಿನೂ ಟಿಫನ್ಗೆ ರೆಡಿ ಮಾಡ್ಬೋದು, ಹಾಗೆ ಈವ್ನಿಂಗ್ ಕೂಡ ಸ್ನ್ಯಾಕ್ಸಿಗೂ ಮಾಡ್ಬೋದು. ಇದು ದೊಡ್ಡವರಿಂದ ಹಿಡಿದು ಮಕ್ಕಳಿಗೂ ಕೂಡ ತುಂಬಾನೇ ಇಷ್ಟ ಆಗ್ತೈತಿ. ನೀವು ಇದೇ ರೀತಿ ಒಂದ್ಸರಿ ಮನೆಯೊಳಗೆ ಟ್ರೈ ಮಾಡಿ ನೋಡಿ. ಹಾಗಿದ್ರೆ ಓಕೆ, ಇದೇ ರೀತಿ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಓಕೆ, ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ.